ದರ್ಶನ್ ಜೈಲಲ್ಲಿ ಇದಾನೋ ಇಲ್ವೋ ಅಂತ ಅನ್ನಿಸ್ತಾ ಇದೆ. ತಪ್ಪು ಮಾಡಿದ ಭಾವನೆ ದರ್ಶನ್ಗೆ ಇದ್ದಂತೆ ಕಾಣ್ತಾ ಇಲ್ಲ. ದರ್ಶನ್ ರಾಜಾತಿಥ್ಯಕ್ಕೆ ರೇಣುಕಾಸ್ವಾಮಿ ತಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಗನನ್ನ ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ. ಆರೋಪಿ ದರ್ಶನ್ ನೋಡಿದ್ರೆ ಜೈಲಿನಲ್ಲಿ ಬಿಂದಾಸ್ ಆಗಿದ್ದಾರೆ. ಸಿಎಂ ಗೃಹ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಮೃತ ರೇಣುಕಾಸ್ವಾಮಿ ತಂದೆ ಆಗ್ರಹಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಿಗೆ, ಅದರಲ್ಲೂ ನಟ ದರ್ಶನ್ ಅವರಿಗೆ ಕೇಂದ್ರ ಕಾರಾಗೃಹದಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅಂತಕ್ಕಂಥ ಸುದ್ದಿಯನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆ ಬ್ರೇಕ್ ಮಾಡಿತ್ತು. ನಮ್ಮ ಜೊತೆ ಮಾತಾಡಲಿಕ್ಕೆ ರೇಣುಕಾಸ್ವಾಮಿ ಪೋಷಕರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಜೈಲಲ್ಲಿ ದರ್ಶನ್ಗೆ ಒಂದು ರೀತಿ ರಾಜಾತಿಥ್ಯ ಸಿಗ್ತಾ ಇದೆ, ಏನು ಹೇಳ್ತಾರೆ ಆ ಬಗ್ಗೆ? ಇದು ಅತ್ಯಂತ ಖಂಡನೀಯ ವಿಚಾರ. ಈ ಥರ ಆಗಬಾರ್ದಾಗಿತ್ತು. ಜೈಲಂದ್ರೆ ಜೈಲಿನಲ್ಲಿ ಇರತಕ್ಕಂಥ ಸಾಮಾನ್ಯ ಕೈದಿಗಳಿರ್ತೇವೆ, ಅವರೇ ಇರಬೇಕಾಗಿತ್ತು. ಆದರೆ ಅವರಿಗೆ ರಾಜ ಆತಿಥ್ಯ ಸಿಕ್ಕಿರೋದು ಕೈಯಲ್ಲಿ ಸಿಗರೇಟು, ಕಪ್ಪು, ಅವ್ರಿಗೆ ಆಮೇಲೆ ಬೇರೆ ರೌಡಿಗಳ ಜೊತೆ ಕೂತ್ಕೊಂಡಿರೋದು, ಅವೆಲ್ಲ ಜೈಲಿನಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದ ನಮಗಂತೂ ಭಯಂಕರ ಆಘಾತ ಆಗಿದೆ. ನಮ್ಮ ಮನೆತನ ಎಲ್ಲರೂ ಕೂಡ ನಮ್ಮ ಮನೆಯವರು ಇರ್ಬೋದು, ಸೊಸೆ ಇರ್ಬೋದು, ನಮಗೊಂಥರ ಭಯ ಆಗಿದೆ. ಈಗ ಜೈಲಿನಲ್ಲಿ ಇದ್ದಾಗ ಇಷ್ಟೆಲ್ಲ ಇವರಿಗೆ ಸಹಕಾರ ಸಿಕ್ಕಾಗ ಹೊರಗಡೆ ಬಂದಾಗ ಇನ್ನೂ ಯಾವ ರೀತಿ ಆಗುತ್ತೆ ಅಂತ ನಮಗೆ ಒಂದು ರೀತಿ ಭಯ ಆಗಿದೆ. ಆದರೆ ಸರ್ಕಾರ ಈ ಬಗ್ಗೆ ಸೂಕ್ತ ತನಿಖೆ ಮಾಡ್ತಾರೆ ಅಂತ ನಮಗೆ ಅನಿಸುತ್ತೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರೋದೇನೆಂದರೆ, ಸದ್ಯದ ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ಇದು ತನಿಖೆ ಆಗಬೇಕು. ಯಾವುದೇ ಅಧಿಕಾರಿಗಳಿಂದ ಆದರೆ ಇದು ಸತ್ಯ ಹೊರಗೆ ಬರೋದಿಲ್ಲ. ಯಾಕಂದರೆ ಅಂಥ ಇವರೇ ಜೈಲು ಅಧಿಕಾರಿಗಳೇ ಕೋರ್ಟಿಗೆ ನಾವು ಅವ್ರ ಮನೆ ಊಟ ಕೇಳಿದ್ದು, ಅದು ಇದು ಕೇಳಿದ್ದು ಕೊಡೋಕ್ಕಾಗಲ್ಲ ಅಂತ ವರದಿ ಕೊಟ್ಟು, ಆದರೆ ಆ ವರದಿಯನ್ನು ಅವರೇ ನಿರ್ಲಕ್ಷ್ಯ ಮಾಡಿ ಆ ಕೋರ್ಟ್ ಜೈಲಿನಲ್ಲಿ ಇವರಿಗೆ ಈ ರೀತಿ ವ್ಯವಸ್ಥೆ ಮಾಡಿರೋದನ್ನು ನೋಡಿದರೆ ನ್ಯಾಯಾಂಗಕ್ಕೆ ಜೈಲಿನ ಅಧಿಕಾರಿಗಳು ಮೋಸ ಮಾಡ್ತಿದ್ದಾರೇನೋ ಅಂತ ನಾವೊಂದು ಭಾವನೆ ಬರ್ತಾ ಇದೆ. ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ಬೋದನ್ನು ಅನಿಸುತ್ತೆ. ಆರೋಪಿ ದರ್ಶನ್ಗೆ ಯಾವುದೇ ರೀತಿ ಪಶ್ಚಾತ್ತಾಪ ಕಾಡ್ತಿಲ್ಲ ಅಂತಕ್ಕಂಥ ಕಾಣುತ್ತೆ. ಆರಾಮಾಗಿ ಹ್ಯಾಪಿಯಾಗಿ ಸಿಗರೇಟ್ ಸೇದ್ಕೊಂತ ಕೂತಿದ್ದಾರೆ. ಅದರಲ್ಲೂ ಕೂಡ ರೌಡಿ ಶೀಟ್ಗಳ ಮಧ್ಯೆ ಕೂತಿದ್ದಾರೆ. ಅದೇ ನಮಗೆ ಅವ್ರು ರೌಡಿ ಶೀಟ್ರುಗಳಿಗೆ ಗೊತ್ತಿರೋದ್ರಿಂದ ನಮಗೆ ಭಯ ಆಗಿರೋದು. ಯಾಕೆಂದರೆ ಅವರು ಹೊರಗಡೆ ಇರೋಕ್ಕಂಥವ್ರು ಈ ಕಡೆ ಬಂದು ಜೈಲಿನಲ್ಲಿ ಆರಾಮಾಗಿ ಕುತ್ಕೊಂತಾರೆ ಅಂದರೆ ಹೇಗೆ, ಏನು ವ್ಯವಸ್ಥೆಯಲ್ಲಿ ತಪ್ಪಾಗಿದೆ, ವ್ಯವಸ್ಥೆ ತಪ್ಪಾಗಿಂತ ಗೊತ್ತಾದ ಮೇಲೆ ಸರಿ ಮಾಡೋದಕ್ಕಿಂತ ಮೊದಲನೇ ವ್ಯವಸ್ಥೆ ಆ ರೀತಿ ಆಗಬಾರ್ದಾಗಿತ್ತಲ್ಲ. ಆ ರೀತಿ ಆಗಿರೋಕ್ಕೆ ಎಲ್ಲಿ ಲೋಪದೋಷ ಆಗಿದೆ, ಯಾರು ಕಾರಣ, ಏನು ಒತ್ತಡ ಇದೆ ಅನ್ನೋದು ನಮಗೆ ಭಾಳಷ್ಟು ಇದಾಗಿದೆ. ಅದರಿಂದ ನಾನು ಹೇಳ್ತಾ ಇರೋದು, ಹೈಕೋರ್ಟಿನ ನ್ಯಾಯಮೂರ್ತಿಗಳಿಂದನೇ ಹಾಲಿ ನ್ಯಾಯಮೂರ್ತಿಗಳ ತನಿಖೆ ಆಗಬೇಕಂತ ನಾನು ಒತ್ತಡ ಹೇಳ್ತೀನಿ. ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶಕ್ಕೂ ಕೂಡ ಮುಂದಾಗ್ಬೋದು. ಯಾಕಂತಂದ್ರೆ ಈ ರೀತಿ ಒತ್ತಡ ಇದೆ, ಅಲ್ಲಿ ನೋಡ್ರೆ ಆರಾಮ ರಾಜಾತಿಥ್ಯ ಪಡಿತಿದ್ದಾರೆ ಅಂದರೆ ಯಾರನ್ನ ಬೇಕಾದ್ರೂ ಸಂಪರ್ಕ ಮಾಡಿರ್ಬೋದು ಅಂತ ಅನುಮಾನ ಇದೆ ನಿಮ್ಗೇನಾದರೂ? ಇಲ್ಲ, ಆ ರೀತಿ ಅಂದರೆ ಇಡೀ ವ್ಯವಸ್ಥೆನೇ ನಾನು ದೂಷಣೆ ಮಾಡೋಕ್ಕೆ ತಯಾರಿಲ್ಲ. ಇಲ್ಲಿವರೆಗೂ ನಿಮ್ಮ ಮಾಧ್ಯಮದವರೇ ನೀವೆಲ್ಲ ಹೇಳಿದಿರಿ. ಎಲ್ಲ ಏನಂದರೆ ಹೈದರಾಬಾದು ಮತ್ತು ಬೆಂಗಳೂರು ಕಡೆಯಿಂದ ಫೋನು ಅವೆಲ್ಲ ಏನು ರಿಟ್ರೀಟ್ ಆಗಿರೋದು, ಆಮೇಲೆ FSL ವದರುಗಳು ಅವು ಇವು ಅಂತ ನೀವು ಹೇಳಿದಿರಿ. ಅದರಿಂದ ನಮಗೆ ಪೊಲೀಸರ ಬಗ್ಗೆ ನಂಬಿಕೆ ಇದೆ. ಅವರು ಸೂಕ್ತ ತನಿಖೆ ಮಾಡ್ತಾರೆ, ನ್ಯಾಯಾಂಗ ಸರಿಯಾಗಿ ತಪ್ಪಿದ್ರೆ ಶಿಕ್ಷೆ ಕೊಡುತ್ತೆ ಅಂತ ನಮಗೆ ನಂಬಿಕೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೋಡನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.